ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ನಾನು ತಗೊಂಡಿದ್ದು ಒಂದೇ ಬುಕ್ ಅಲ್ವಾ, ಈ ಬುಕ್ ಹೆಂಗ್ ಬಂತು? ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ದು? ಇದನ್ನ ನೀನು ಸೆಲೆಕ್ಟ್ ಮಾಡಿದ್ಯಾ? ನಿನ್ನ ವಯಸ್ಸಿಗೆ ಮೀರೇ ಟಾಪಿಕ್ ಅಲ್ವಾ ಇದು? ಓದಿದ್ ನಾನ ಮಮ್ಮಿ, ನೀವು ತಾನೆ? ನೀವು ವಯಸ್ಸಿಗೆ ಎಷ್ಟು ಕರೆಕ್ಟ್ ಆಗಿದೆ ಅದು. ಕರೆಕ್ಟ್ ಲಾ ಪಾಯಿಂಟ್ ಕಣೋ. ಮಮ್ಮಿ, ಶಾಪ್ನವ್ರು ಹೇಳಿದ್ರು ಈ ಬುಕ್ ಚೆನ್ನಾಗಿದೆ ಅಂತ, ಅದಕ್ಕೆ ಇದನ್ನು ತಂದ್ಬಿಟ್ಟೆ. ಥ್ಯಾಂಕ್ ಯು ಸೊ ಮಚ್, ನಂಗೆ ತುಂಬ ಇಷ್ಟ ಆಯ್ತು. ವೆಲ್ಕಮ್ ಮಮ್ಮಿ. ಹಾಯ್ ಸರ್. ಸರ್ ನನ್ನ ಹೆಸರು ಭೂಮಿ ಅಂತ, ನಾನು ನಿಮ್ಗೆ ದೊಡ್ಡ ಫ್ಯಾನ್ ಸರ್. ನನ್ನನ್ನು ನಿಮಗೋಸ್ಕರ ಇಲ್ಲಿ ಕರೆಸಿರೋದು ಇವರು. ನಿಮಗೆ ಏನಿಷ್ಟ ಅಂತ ನನಗೆ ಗೊತ್ತು, ಬನ್ನಿ. ಹಾ, ಒಂದು ಐಡಿಯಾ. ಏನಜ್ಜಿ? ಇದೇ ನನ್ನ ಐಡಿಯಾ. ಏನಜ್ಜಿ ಬಂದಿರೋದು ನಿಮ್ಗೆ? ಅದನ್ನ ಹಂಗೆ ಹೇಳ್ಬೋದಾಗಿತ್ತಲ್ಲ, ಬಿದ್ದ ಹೇಳ್ಬೇಕಾಗಿತ್ತ. ನೋಡಿ ಅಮ್ಮ, ಅಪ್ಪ ಸರಿ, ಅದೇನು ಐಡಿಯಾ ಅಂದ್ರಲ್ಲ, ಅದೇನು ಅಂತ ಹೇಳಿ. ಈಗ ದಬಕ್ಕಂತ ಎಚ್ಚರ ತಪ್ಪಿ ಬಿದ್ನಲ್ಲ, ಈ ವಿಷಯ ತಗೊಂಡೋಗಿ ನಮ್ ಗುಂಡುಗೆ ಹೇಳಿ. ಅಯ್ಯೋ, ಈಗ ಆಗೋಗಿದೆ ಕಣೋ, ತುಂಬಾ ಸೀರಿಯಸ್ಸು ಅಂತ ಗುಂಡುಗೆ ಹೇಳಿ. ಇನ್ನೇನು ಜೀವನೇ ಬಿಟ್ಬಿಡ್ತಾರೆ ಅಂತ ಹೇಳು. ಅಜಯ್, ಬಿಡ್ತು ಅಜ್ಜಿ. ಏನ್ ಆತರ ಮಾತಾಡ್ತೀರಾ ನೀವು? ಇವನೊಬ್ಬ ಹೇಳಿದ ತಕ್ಷಣ ಹೋಗೇ ಬಿಡ್ತೀನಿ ನಾನು. ನಾಟಕ ಕಣೋ, ನಾಟಕ. ಅದೇ ಹೇಳೋದು ಕರೆಕ್ಟೇ, ಆದರೂ ನಿಮ್ಮ ಬಾಯಲ್ಲಿ ಬನ್ನಲ್ಲ, ಕೇಳಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಒಂಥರ ಎಮೋಷ್ನಲ್ ಆಗಿಬಿಡ್ತೀವಿ. ಸರಿ, ನಿಮ್ಮ ಪ್ಲಾನ್ ಏನು ಅಂತ ಹೇಳಿ, ಮುಂದುವರಿಸಿ. ಮುಂದೇನು? ಅಜ್ಜಿ ಕತೆ ಹೀಗಾಗೋಗಿದೆ ಅಂತ ವಿಷಯ ಕೇಳಿದ ತಕ್ಷಣ ಬಿದ್ನೋ ಎದ್ನೋ ಅಂತ ಗುಂಡು ಓಡ್ ಬರ್ತಾನೆ. ಎಷ್ಟೇ ಆದ್ರೂ ಗುಂಡುಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ನೋಡ್ಬೇಕಾದ್ರೆ ಹಿಂಗಾಗಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲೇ ಇದ್ರೂ ಓಡ್ ಬರ್ತಾನೆ. ಅಜ್ಜಿ, ಸೂಪರ್ ಆಗಿ ಮಾಡಿದ್ರೆ ಐಡಿಯಾನ. ಎಲ್ಲಿ ಹಿಡಿಬೇಕೋ ಕರೆಕ್ಟಾಗಿ ಅಲ್ಲೇ ಹಿಡಿತಿದ್ದೀರಿ. ಹ್ಞೂ, ಮತ್ತೆ ನಾನಂದ್ರೇನ್ ಕಮ್ಮಿನಾ? ಭಾಗ್ಯ, ನೀನು ಇದೇ ತರ ಭೂಮಿಕನ ಹತ್ರ ಹೋಗಿ ಹೇಳು. ನೀನು ಗುಂಡು ಜೊತೆಲೇ ಬರ್ಬೇಕು, ನಿಮ್ಮಿಬ್ಬರನ್ನು ನೋಡ್ಬೇಕಂತ ಅಜ್ಜಿ ಕನ್ವರ್ಸ್ತಾ ಇದ್ರು ಅಂತ ಹೇಳು. ನಿಮ್ಮಿಬ್ಬರನ್ನು ನೋಡೋದು ಅವ್ರ ಕೊನೆ ಆಸೆ ಅನ್ಸುತ್ತೆ ಅಂತ ಅದನ್ನು ಸೇರಿಸ್ಕೋ. ಈ ಪ್ಲಾನ್ ಕೆಲಸ ಮಾಡೇ ಮಾಡುತ್ತೆ. ನೀವಿಬ್ರು ನಾ ಹೇಳ್ದಂಗೆ ಕೇಳಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಅಜ್ಜಿ, ಇದು ಪಕ್ಕ ಆಗುತ್ತೆ ಅಂತೀರಾ? ಯಾಕೋ ಆಗಲ್ಲ, ಅವ್ರು ಬಂದೇ ಬರ್ತಾರೆ. ನಮ್ ಗುಂಡು ಬಗ್ಗೆ, ಭೂಮಿಕನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಬೇರೆ ವಿಷಯ ಏನೇ ಇರ್ಬೋದು, ಇಂಥ ವಿಷಯದಲ್ಲಿ ಅವ್ರ ಮನಸ್ಸು ಕರಗುತ್ತೆ. ಅವ್ರು ಯಾಕೆ ದೂರ ಇದ್ದಾರೆ, ಯಾರಿಂದ ದೂರ ಇದ್ದಾರೆ ಅನ್ನೋ ಅಂದಾಜು ನನಗಿದೆ ಕಣೋ. ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ, ಅವ್ರ ದೃಷ್ಟಿ ಇವ್ರ ಮೇಲೆ ಬೀಳದೆ ಇರೋ ಹಾಗೆ ಗುಂಡು ಭೂಮಿಕಾ ಇಲ್ಲಿಗೆ ಬರಲಿ. ಅವರಿಬ್ರು ಇಲ್ಲಿಗೆ ಬರ್ತಿದ್ದ ಹಾಗೆ ಅವರಿಬ್ರು ಕೈ ಹಿಡಿಸಿ, ನೀವು ಒಂದಾಗಿರ್ಬೇಕು, ನೀವು ಒಂದಾಗಿರೋದನ್ನ ನೋಡಿ ನಾನು ಸಾಯ್ಬೇಕು ಅಂತ ಹೇಳ್ತೀನಿ. ಇದು ನನ್ನ ಕೊನೆ ಆಸೆ ಅಂತ ಅವ್ರಿಗೆ ಹೇಳ್ತೀನಿ ಕಣ್ರು. ಆಗ ಅದ್ ಹೇಗೆ ಅವ್ರು ಒಂದಾಗಲ್ವೋ ನಾನು ನೋಡ್ತೀನಿ. ಅವ್ರಿಗೂ ಭಯ ಇರಲ್ವೇನೋ ಅಜ್ಜಿಗೆ ಏನಾಗ್ಬಿಡುತ್ತೋ ಅಂತ. ಆ ಭಯಕ್ಕಾದ್ರೂ ಅವರಿಬ್ರು ಒಂದಾಗೆ ಆಗ್ತಾರೆ.
ಅವ್ರಿಗೆ ಬೇರೆ ದಾರಿನೇ ಇಲ್ಲ ಕಣೋ. ಆಗಿದೆ ನನ್ನ ಪ್ಲಾನ್. ಅಜ್ಜಿ ಅಜ್ಜಿ ಏನ್ ಅಜ್ಜಿ ತಲೆ ಹಬ್ಬ. ನೀವು ನಿಜವಾಗ್ಲೂ ಇಲ್ಲಿರ್ಬಾರ್ದಾಗಿತ್ತು, ರಾಜಕಾರಣಿ ಆಗಿರ್ಬೇಕಾಗಿತ್ತು ನೀವು. ನೀವು ಕೈ ಮುಗಿಯಂಗಿಲ್ಲ ಅಂತ ಅಂತ ತಲೆ ಇದು. ಅದಕ್ಕೆ ಹೇಳೋದಜ್ಜಿ, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಟೀಮಲ್ಲಿದ್ದರೆ ಗೆಲುವು ಸುಲಭ. ಅದು ಅಲ್ಲದೆ ಇದರಲ್ಲಿ ಸೆಂಟಿಮೆಂಟ್ ಇದೆಯಲ್ಲ, ನಮ್ಮ ಜನಗಳಿಗೆ ಸೆಂಟಿಮೆಂಟ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಲ್ವಾ ಇವತ್ತಿಗೂ ಸೀರಿಯಲ್ ನೋಡ್ತಾ ಇರೋದು. ಭೂಮಿಕಾ, ಬನ್ನಿ. ಸಾರಿ ನಮ್ಮ, ನೀನು ಬ್ಯುಸಿ ಇದೆಯೋ ಏನೋ, ನಿನ್ನನ್ನು ಕೇಳಿದೆ ನಾನು ಹಾಗೆ ಬಂದ್ಬಿಟ್ಟೆ. ಅತ್ತೆ ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ, ಇದು ನಿಮ್ಮ ಮನೆನೇ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಬನ್ನಿ ಕೂತ್ಕೊಳ್ಳಿ. ಇರಿ ನಾನು ಕಾಫಿ ತರ್ತೀನಿ. ಸಕ್ಕರೆ ಅವತ್ತು ಹಾಕಿದ್ದೆಲ್ಲಮ್ಮ ಅಷ್ಟೇ. ಹಾ ಗೊತ್ತು ಅತ್ತೆ. ಕೂತ್ಕೊಮ್ಮ. ಅತ್ತೆ ಏನಾಯ್ತು, ಏನು ಯೋಚನೆ ಮಾಡ್ತಿದ್ದೀರಾ? ಭೂಮಿಕಾ, ನಿನ್ಗೊಂದು ವಿಷಯ ತಿಳಿಸ್ಬೇಕಾಗಿತ್ತಮ್ಮ. ಅಜ್ಜಿ ಇದಾರಲ್ಲ ನನ್ನತ್ತೆ, ಅವ್ರಿಗೆ ತುಂಬಾ ಹುಷಾರಿಲ್ಲಮ್ಮ. ಅಯ್ಯೋ ದೇವ್ರೆ, ಏನಾಯ್ತು? ಅವರು ವೃದ್ಧಾಶ್ರಮದಲ್ಲಿದ್ದಾರೆ ಈಗ. ಏನೋ ಅಜ್ಜಿ ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೊಂಡ್ರ? ಯಾಕೆ? ಅಲ್ಲ ಅದರ ಅಗತ್ಯ ಏನಿತ್ತು ಅಂತ? ಗೌತಮ್ ಅವರಿದ್ದಾರೆ, ನೀವಿದ್ದೀರಾ, ಅಷ್ಟು ದೊಡ್ಡ ಮನೆ ಇದೆ, ಫ್ಯಾಮಿಲಿ ಇದೆ, ಎಲ್ಲಾನು ಬಿಟ್ಟು ಅವ್ರು ಯಾಕೆ ಹೀಗೆ ಮಾಡಿದ್ರು? ಗೌತಮ್ ಇದ್ದಾನೆ, ಆದ್ರೆ ಅವರು ಇವನ್ ಜೊತೆ ಇರಕ್ಕಾಗಲ್ಲಮ್ಮ. ಯಾಕಂದ್ರೆ ಗೌತಮನ ಪರಿಸ್ಥಿತಿ ನಿನಗೆ ಗೊತ್ತಿದೆ. ಅವನು ಎಲ್ಲಿದ್ದಾನೋ, ಅವನು ಹೇಗಿದ್ದಾನೋ ಅಂತ ಅನ್ಕೊಂಡು ಅವನಿಗೆ ಹೊರೆಯಾಗಿರ್ಬಾರ್ದು ಅಂತ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಬಹುಶಃ ನಾವೆಲ್ಲ ಒಟ್ಟಿಗೆ ಒಂದೇ ಕಡೆ ಇದ್ದಿದ್ರೆ ಅವ್ರಿಗೆ ನಿರ್ಧಾರ ತಗೋತಿರ್ಲಿಲ್ವೇನೋ. ಅವರು ಗುಂಡುನ ತುಂಬಾ ಹಚ್ಕೊಂಡಿದ್ರು. ಗುಂಡು ಅಂದ್ರೆ ಪಂಚ ಪ್ರಾಣ ಅವರಿಗೆ. ಅವನೇ ಇಲ್ದಿರೋ ಮನೆ ತನಗೆ ಯಾಕೆ ಅಂತ ಅವರಲ್ಲಿ ಹೋಗಿ ಸೇರಿರ್ಬೇಕು. ಅಮೃತಧಾರೆ